ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೀತಿ ನನ್ನ ರಸಿ ಬಂತು ಭಾಗ 2. ನನ್ನ ಅಪ್ಪನ ಬಳಿ ನನಗೆ ಅವಳನ್ನು ಮದುವೆಯಾಗಲು ಇಷ್ಟವಿಲ್ಲ ಅಂದಾಗ ದೊಡ್ಡ ಮಾತಿನ ಸಮರವೇ ನಡೆದಿತ್ತು. ಕೊನೆಗೆ ಸಿಟ್ಟಲ್ಲಿ ನಾನು ಮನೆ ಬಿಟ್ಟು ಬಂದೆ. 1 ವರ್ಷ ಗೆಳೆಯರ ಜೊತೆಗೆಲ್ಲ ಇದ್ದು ತುಂಬ ಕಷ್ಟಪಟ್ಟೆ. ಆಗ ನನಗೆ ಗಾಡ್ ಫಾದರ್ ಆಗಿ ಸಿಕ್ಕಿದ್ದು ಸುರೇಶ್ ರಾವ್. ಅವರ ಕಂಪನಿಯಲ್ಲಿ ನನಗೆ ಕೆಲಸ ಕೊಟ್ಟು ಬಿಸ್ನೆಸ್ ಟ್ರಿಕ್ಸ್ ಎಲ್ಲ ಹೇಳಿಕೊಟ್ರು. ಅಲ್ಲಿ 1 ವರ್ಷ ಕೆಲಸ ಮಾಡಿದರೂ ಬದುಕಿಗೆ ಸಾಕಾಗುವಷ್ಟು ಅನುಭವ ಪಾಠ ಸಿಕ್ಕಿತ್ತು. ನಂತರ ರಮಣ್ ಜೊತೆ ಸೇರಿ ನನ್ನದೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಅದೃಷ್ಟ ನನ್ನ ಕಡೆಗಿತ್ತು. 3 ವರ್ಷಗಳಲ್ಲಿ ಲಕ್ಷ ಸಂಪಾದಿಸಿದೆ. ಅದರ ಜೊತೆ ಬೇರೆ ಬೇರೆ ಸೈಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ನನ್ನ ಬಳಿ ಎಲ್ಲವೂ ಇದೆ, ಆದರೆ ಏನೋ ಖಾಲಿ ಅನಿಸುತ್ತದೆ ಕೆಲವೊಮ್ಮೆ. ಎದ್ದು ಫ್ರೆಶ್ ಆಗಿ ಟೀ ಕುಡಿಯಲು ರೂಮಿಂದ ಹೊರಗೆ ಬರುವಾಗ ಸ್ಫೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ಲು. ಯಾಕೆ ಅದೆಲ್ಲ ಮಾಡ್ತಾ ಇದೀಯಾ? ಸುಮ್ಮನೆ ಸುಸ್ತು ಮಾಡ್ಕೋಬೇಡ ಅಂದೆ. ಮತ್ತೇನು ಮಾಡೋದು ಸುಮ್ಮನೆ ಕೂತ್ಕೊಂಡು? ಇರಿ ಟೀ ಮಾಡಿ ತರ್ತೀನಿ ಅಂತ ಹೇಳಿ ಹೋದ್ಲು. ಕ್ಯಾಪ್ಸಿಕಮ್ ಬಜ್ಜಿ ಮತ್ತು ಟೀ ತಂದು ಕೊಟ್ಲು. ಟೇಸ್ಟ್ ಸೂಪರ್, ಫಾಸ್ಟ್ ನೀನು ಅಂದೆ. ಅವಳು ಸುಮ್ಮನೆ ನಕ್ಕಳು. ಬಿಸ್ನೆಸ್ ಮೀಟಿಂಗ್ಸ್ ಕಾಲ್ನಲ್ಲಿ ಬ್ಯುಸಿಯಾಗಿ ಹೋಗಿ ನನಗೆ ಸ್ಫೂರ್ತಿಳ ಬಗ್ಗೆ ಯೋಚಿಸುವಷ್ಟು ಸಮಯವಿರಲಿಲ್ಲ. ನಾನು ಮೆಂಟಲಿ ಫ್ರೀ ಇರಲಿಲ್ಲ. ಮನೆಯ ಕೆಲಸ ಎಲ್ಲವನ್ನೂ ಸ್ಫೂರ್ತಿಳೇ ಮ್ಯಾನೇಜ್ ಮಾಡ್ತಾ ಇದ್ಲು. ಆ ದಿನ ಬೆಳಗ್ಗೆ ಸ್ಫೂರ್ತಿ ನನ್ನ ಬಳಿ ಬಂದು, ಸಾಮಾನೆಲ್ಲ ಮುಗಿದಿದೆ, ಅಕ್ಕಿ ಬೇಳೆ ಎಲ್ಲವೂ ತರ್ತೀರಾ? ಕೊರೋನಾ ಇರೋ ಟೈಮಲ್ಲಿ ಪದೇ ಅಂಗಡಿಗೆ ಹೋಗೋದು ಬೇಡ, ಒಳ್ಳೇದಲ್ಲ. ಒಂದೇ ಸಲ ತಿಂಗಳಿಗಾಗುವಷ್ಟು ತಂದು ಇಟ್ಕೊಳ್ಳಿ, ಹೊರಗೆ ಹೋಗೋ ಅಗತ್ಯ ಬೀಳಲ್ಲ ಅಂದ್ಲು. ಸರಿ ಈಗಲೇ ತಂದ್ಬಿಡ್ತೀನಿ ಅಂತ ಹೇಳಿ ನಾನು ಹೊರಡಲು ಅನುವಾದಾಗ, ಮಾಸ್ಕ್ ಹಾಕ್ಕೊಳ್ಳಿ, ತೆಗಿಬೇಡಿ, ಹೊರಗಡೆನೂ ಮಾಸ್ಕ್ ತೆಗಿಬೇಡಿ, ಅಲ್ಲಿ ರಶ್ ಇದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಗಡಿಬಿಡಿ ಮಾಡಬೇಡಿ. ನಾನು ಹೊರಟು ಹೋಗೋವರೆಗೂ ಅವಳ ಉಪದೇಶ ಮುಗ್ದಿರಲಿಲ್ಲ. ಅದೆಷ್ಟೋ ವರ್ಷಗಳ ಮೇಲೆ ನನಗೆ ಹೀಗೆ ಸಲಹೆ ಸಿಕ್ಕಿದ್ದು. ನನ್ನ ಮನೆಯಲ್ಲಿ ನನಗೆ ಸಲಹೆ ಕೊಡೋರು ಯಾರೂ ಇಲ್ಲ. ನಾನೇ ರಾಜ. ನನ್ನ ಕೆಲಸದವರೆಲ್ಲ ನಾನು ಮಾತಾಡಿದ್ರೆ ಮಾತ್ರ ನನ್ನ ಹತ್ರ ಮಾತಾಡ್ತಾರೆ ಅಷ್ಟೇ. ಇನ್ನು ಸಲಹೆ ಎಲ್ಲಿಂದ ಕೊಡೋದು? ಒಳಗೊಳಗೆ ನಕ್ಕೆ. ನನಗಿಂತ ಚಿಕ್ಕವಳಾದರೂ ತುಂಬ ಪ್ರೌಢಿಮೆ ಅವಳಿಗೆ ಅನಿಸಿತು. ನನ್ನ ಆರೋಗ್ಯದ ಬಗ್ಗೆ ಅವಳಿಗಿರೋ ಕಾಳಜಿ ನೋಡಿ ಇನ್ನೂ ಬಹಳ ಖುಷಿಯಾಯಿತು. ಅವಳು ಹೇಳಿದ ಹಾಗೆ ಮಾಸ್ಕ್ ತೆಗೆಯದೆ ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದೆ. ಇಲ್ಲೇ ಇಟ್ಬಿಡಿ, ಸಾಮಾನೆಲ್ಲ ನಾನು ತೊಳ್ಕೋತೀನಿ. ನೀವು ಸೀದಾ ಬಾತ್ರೂಮ್ಗೆ ಹೋಗಿ ಸ್ನಾನ ಮುಗಿಸಿ ಬನ್ನಿ, ಕಷಾಯ ಮಾಡಿಕೊಡ್ತೀನಿ. ನನಗೆ ಮುಂದೆ ಮಾತಾಡೋ ಅವಕಾಶನೇ ಇರಲಿಲ್ಲ. ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕಷ್ಟೆ. ಹೋಗಿ ಸ್ನಾನ ಮುಗಿಸಿ ಬನ್ನಿ ಅಂದ್ಲು. ಬಾತ್ರೂಮಲ್ಲಿ ನನ್ನ ಟವಲ್ ಇಟ್ಟಿದ್ಲು. ಬಕೆಟ್ ಫುಲ್ ಬಿಸಿ ನೀರು ರೆಡಿ. ಏನೋ ಒಂಥರ ಸ್ಪೆಷಲ್ ಫೀಲಿಂಗ್ ನನಗೆ. ಅವಳು ನಮ್ಮ ಮನೆಯವಳೆ ಅನ್ನೋವಷ್ಟು ಹೊಂದಿಕೊಂಡು ಕ್ಲೋಸ್ ಆಗಿ ಬಿಟ್ಟಿದ್ಲು. ಸ್ನಾನ ಮುಗಿಸಿ ಬಂದೆ. ಇಲ್ಲಿದೆ ನೋಡಿ ಕಷಾಯ, ಬನ್ನಿ ಬಿಸಿ ಕುಡೀರಿ ಅಂದ್ಲು. ಸಾರಿ, ನನಗೆಲ್ಲ ಹಿಡ್ಸಲ್ಲ, ಒತ್ತಾಯ ಮಾಡಬೇಡ ಅಂದೆ. 1 ಗುಡುಗು ಕುಡಿದು ನೋಡಿ, ಬೇಡ ಅಂದರೆ ಬಿಡಿ, ನಾನೇ ಕುಡಿದು ಖಾಲಿ ಮಾಡ್ತೀನಿ ಅಂದ್ಲು. ಕುಡಿದ ಮೇಲೆ ಮತ್ತೆ ಕುಡಿಬೇಕು ಅನ್ನೋ ಅಷ್ಟು ರುಚಿ. ಗರಂ ಆಗಿತ್ತು ಕಷಾಯ. ಹೋ ನೈಸ್, ಚೆನ್ನಾಗಿದೆ ಕಷಾಯ, ಗರಂ ಇದೆ ಅಂದೆ. ಕೊರೋನಾ ನಿಮ್ಮ ಹತ್ರ ಸುಳಿಯಲ್ಲ, ಡೈಲಿ ಒಂದೊತ್ತು ಇದನ್ನ ಕುಡಿದ್ರೆ. ಹೊಳ್ಳೆ ಮೆಣಸು, ಶುಂಠಿ ಎಲ್ಲಾನೂ ಹಾಕಿದ್ದೀನಿ ಅಂತ ಹೇಳ್ತಾ ಒಳಗೆ ಹೋದ್ಲು. ಇಲ್ಲಿ ಬರ್ತೀರಾ? ಸ್ವಲ್ಪ ವೇಪರ್ ತಗೊಳ್ಳಿ ಅಂತ ಅವಳು ಕರೆದಾಗ ನಂಗೇನು ಇನ್ನೂ ಕೊರೋನಾ ಬಂದೇ ಬಿಡುತ್ತೆ ಅನ್ನೋ ಹಾಗೆ ಅವಳು ಮಾಡ್ತಾ ಇದ್ದಾಳೆ ಅಂತ ಅನಿಸೋದಕ್ಕೆ ಶುರುವಾಯಿತು. ಏನೋ ವೇಪರ್ ಎಲ್ಲ ಬೇಡ, ನಂಗೇನೂ ಆಗಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಹಾಗೂ ಬೇಕಿದ್ರೆ ನನ್ನ ಹತ್ರ ವೇಪರೈಸಿಂಗ್ ಮಿಷಿನ್ ಇದೆ ರೂಮಲ್ಲಿ, ಅದೇ ಯೂಸ್ ಮಾಡ್ತೀನಿ ಅಂತಂದು ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಹೀಗೆ 2 ದಿನ ಕಳೆದಿತ್ತೇನೋ. ಒಂದಿನ ಸಂಜೆ ನಾನು ಟಿವಿ ನೋಡ್ತಾ ಇದ್ದಾಗ ಸ್ಫೂರ್ತಿ ನನ್ನ ಹತ್ರ ಬಂದ್ಲು. 5 ನಿಮಿಷ ನಿಮ್ಮ ಹತ್ರ ಮಾತಾಡ್ಬೋದಾ? ಫ್ರೀ ಇದ್ದೀರಾ ಅಂತ ಕೇಳಿದ್ಲು. ಪರವಾಗಿಲ್ಲ, ಏನು ಹೇಳು ಅಂದೆ. ನನ್ನ ಬಗ್ಗೆ ಕೇಳೋದಿತ್ತು. ನಾನೆಲ್ಲಿಗೆ ಹೋಗಬೇಕು, ಏನು ಮಾಡಬೇಕು? ವೃದ್ಧಾಶ್ರಮ ಯಾವುದಾದ್ರೂ ಇದ್ರೆ ಅಲ್ಲಿಗೆ ಹೋಗೋಕ್ಕೂ ರೆಡಿ ನಾನು. ಅಲ್ಲಿದ್ಕೊಂಡು ಕೆಲಸ ಮಾಡ್ಕೊಂಡಿರ್ತೀನಿ. ಸ್ಫೂರ್ತಿ, ಈಗ ನಾನು ಮೆಂಟಲಿ ಫ್ರೀ ಇಲ್ಲ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ ನನಗೆ. ನನ್ನ ಬಿಸ್ನೆಸ್ ಪಾರ್ಟ್ನರ್ಗೆ ಫ್ಯಾಮಿಲಿ ಪ್ರಾಬ್ಲಮ್ ಇದೆ. ಎಲ್ಲ ನಾನೇ ಮ್ಯಾನೇಜ್ ಮಾಡಬೇಕು ಈಗ. ಅದರಲ್ಲಿ ಒಂದು ಸೈಡ್ ಸೆಟಲ್ಮೆಂಟ್ ಬಾಕಿ ಇದೆ ಅಂತ ನಾನು ಹೇಳ್ತಾ ಹೋದೆ. ಪರವಾಗಿಲ್ಲ ಬಿಡಿ, ನಿಮ್ಮ ಕೆಲಸ ಮುಗಿಸಿದ ಮೇಲೆ ನೋಡೋಣ, ನಾನು ಕಾಯ್ತೀನಿ ಅಂತ ಅವಳು ಅಂದಾಗ, ಯಾಕೆ ನಿಂಗೆ ಇಲ್ಲಿ ಏನಾದರೂ ಸಮಸ್ಯೆನಾ?
ಇಲ್ಲಿ ಆರಾಮಾಗಿ ಇರ್ಬೋದಲ್ವಾ, ಆಮೇಲೆ ನೋಡೋಣ ಅಂದೆ. ಸಮಸ್ಯೆ ಏನಿಲ್ಲ, ಆದರೆ ನನ್ನ ಭವಿಷ್ಯದ ಬಗ್ಗೆ ನನಗೆ ಸರಿಯಾಗಿ ನಿರ್ಧಾರ ತಗೋಬೇಕಲ್ವ ನಾನು, ಎಲ್ಲಿ ಏನು ಅಂತ. ಇಲ್ಲ ಅಂದರೆ ನಿಂತಲ್ಲಿ ಕೂತಲ್ಲಿ ಅದೇ ಯೋಚನೆ ಇರುತ್ತೆ. ನಾನಿಲ್ಲಿ ಇರೋವರೆಗೂ ನಿಮಗೂ ಅದೇ ಯೋಚನೆ ಇರುತ್ತೆ. ನಿಮ್ಮ ಕೆಲಸದವರೆಲ್ಲ ಇರದೆ ನಿಮ್ಮ ಕೆಲಸಗಳು ಉಳಿತವೆ ಅಂತ ಹೇಳಿ ಅಲ್ಲಿಂದ ಹೋದ್ಲು. ಸ್ಫೂರ್ತಿ ಬಂದು 1 ವಾರವಾಗಿತ್ತೇನೋ. ನನ್ನ ಗೆಳೆಯರಿಗೆ ಕಾಲ್ ಮಾಡಿ ಮನೆಗೊಮ್ಮೆ ಬಂದು ಹೋಗಲು ಹೇಳಿದೆ, ಸ್ಫೂರ್ತಿ ಬಗ್ಗೆ ಮಾತಾಡಲು. ಸ್ಫೂರ್ತಿಗೆ ಹೇಳಿಬಿಟ್ಟೆ, ನನ್ನ ಗೆಳೆಯರು ಮನೆಯಲ್ಲಿ ಇರುವಷ್ಟು ಹೊತ್ತು ಅವಳ ರೂಮಿಂದ ಹೊರಗೆ ಬರೋದೇನೂ ಬೇಡ, ಅಲ್ಲೇ ಇದ್ರೆ ಸಾಕು ಅಂತ. ನಾವಿಷ್ಟು ಮಂದಿ ಹುಡುಗರ ಜೊತೆ ತಾನೊಬ್ಳೇ ಹುಡುಗಿ ಅನ್ನೋ ಮುಜುಗರ ಪಾಪ ಅವಳಿಗೆ ಬೇಡ ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಸಂಜೆ ಸುಶಾಂತ್, ಸಾತ್ವಿಕ್ ಮತ್ತು ಸಚಿನ್ ಜೊತೆ ಸಚಿನ್ನ ಕಸಿನ್ ಕಮಲೇಶ್ ಕೂಡ ಬಂದ. ಅವನು ಮುಂಬೈನಲ್ಲಿರೋದು. ಸುಮ್ಮನೆ ಸ್ವಲ್ಪ ಬ್ರೇಕ್ ತಗೋಬೇಕು ಅಂತ ಸಚಿನ್ ಮನೆಗೆ ಬಂದಿದ್ದ. ಗೆಳೆಯರ ಜೊತೆ ಇದ್ದಾಗ ಸ್ವಲ್ಪ ಡ್ರಿಂಕ್ ನಾವು ಮಾಡ್ತೀವಿ, ಹಾಗೆ ಎಲ್ಲರೂ ಸ್ವಲ್ಪ ಕುಡಿದ್ವಿ. ಸ್ಫೂರ್ತಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾಗ ಸ್ಫೂರ್ತಿ ಮೇಲಿಂದ ಕೆಳಗೆ ಬಂದು ನಮ್ಮನ್ನೆಲ್ಲ ನೋಡಿ ನಕ್ಕು ಅಡುಗೆ ಮನೆಗೆ ಹೋಗಿ ನೀರಿನ ಬಾಟ್ಲಿ ಹಿಡ್ಕೊಂಡು ಮೇಲೆ ಹೋದ್ಲು. ಅವರನ್ನೇ ನೋಡ್ತಾ ಇದ್ದ ಕಮಲೇಶ್, ಓ ಮೈ ಗಾಡ್, ಶಿ ಈಸ್ ಹಾಟ್ ಅಂತ ಹೇಳಿದ. ಮೂಗಿನವರೆಗೆ ಕುಡಿದಿದ್ದ ಅವನ ಮಾತನ್ನು ನಾನು ಸೀರಿಯಸ್ ಆಗಿ ತೆಗೆದುಕೊಳ್ಳಲು ಹೋಗಲಿಲ್ಲ. ಯಾಕಂದ್ರೆ ಕುಡಿದ ಮತ್ತಲ್ಲಿ ಏನೇನೋ ಹೇಳ್ತಾ ಇದ್ದಾನೆ, ಅದು ಬೇರೆ ಸಚಿನ್ನ ಕಸಿನ್, ಅವನಿಗೆ ಇನ್ಸಲ್ಟ್ ಆಗಬಾರ್ದು ಅಂತ. ಆದರೆ ಸಚಿನ್ಗೆ ಮುಜುಗರ ಆಯಿತು. ಹೇ ಕಮಲೇಶ್, ಸುಮ್ಮನಿರೋ ಅಂದ. ಸೀರಿಯಸ್ಲಿ ಕಣೋ, ಸಖತ್ ಹಾಟ್ ಇದ್ದಾಳೆ, ಕೊಬ್ಬಿದ ಕೋಳಿ ಹಾಗೆ. ಇಷ್ಟು ದಿನ ಇವಳನ್ನ ಇಟ್ಕೊಂಡಾಯ್ತಲ್ವಾ, ಇವತ್ತು ರಾತ್ರಿ ನಮ್ಮ ಜೊತೆ ಇಟ್ಕೊಳ್ಳೋಣ, ಫುಲ್ ನೈಟ್ ಮಜಾ ಅಂತ ಕಮಲೇಶ್ ಹೇಳಿದಾಗ ನಾನು ಕೋಪದಲ್ಲಿ ಕೆಂಡಾಮಂಡಲವಾದೆ. ಅದನ್ನು ಗಮನಿಸಿದ ಸಚಿನ್ ಕಮಲೇಶ್ನನ್ನು ಎಳೆದುಕೊಂಡು ಕರೆದುಕೊಂಡು ಹೊರಟು ಹೋಗಿಬಿಟ್ಟ. ರಾಸ್ಕೆಲ್, ಮಾನ ಮರ್ಯಾದೆ ಇಲ್ಲದವ ಅಂದೆ ನಾನು ಔಡುಗಚ್ಚಿ. ಕೂಲ್ಡೌನ್ಸ್ ಅಂತೂ ಆದಷ್ಟು ಬೇಗ ಸ್ಫೂರ್ತಿಗೆ ಹೆಲ್ಪ್ ಮಾಡಬೇಕು ನಾವು, ಯೋಚಿಸೋಣ, ಡೋಂಟ್ ವರಿ ಅಂದ ಸುಶಾಂತ್. ನನಗೆ ಸಮಾಧಾನ ಮಾಡ್ದ. ರಾತ್ರಿ ಬಹಳ ಹೊತ್ತು ನಿದ್ದೆ ಬರಲಿಲ್ಲ. ಸ್ಫೂರ್ತಿ ಬಂದು ಊಟಕ್ಕೆ ಕರೆದಾಗ್ಲೂ ಊಟ ಬೇಡ, ಹಸಿವಿಲ್ಲ ಅಂದಿದ್ದೆ. ಸ್ವಲ್ಪನಾದರೂ ಊಟ ಮಾಡಿ ಅಂತ ಅವಳು ಒತ್ತಾಯ ಮಾಡಿದ್ದಕ್ಕೆ ಸ್ವಲ್ಪವೇ ಊಟ ಮಾಡಿ ಬಂದು ಬಿತ್ಕೊಂಡ್ರೂ ನಿದ್ದೆ ಸುಳಿಲಿಲ್ಲ ಹತ್ರ. ಒಂದು ವೇಳೆ ಸ್ಫೂರ್ತಿಗೆ ಕಮಲೇಶ್ ಹೇಳಿದ್ದು ಕಿವಿಗೆ ಬಿದ್ದಿದ್ರೆ ಅವಳು ಒಂದು ಕ್ಷಣನೂ ಈ ಮನೆಯಲ್ಲಿ ಇರಲಿಕ್ಕಿಲ್ಲ. ಸ್ಫೂರ್ತಿಳ ಭವಿಷ್ಯದ ಬಗ್ಗೆ ಯೋಚಿಸುವಷ್ಟು ಸಮಯವಿರಲಿಲ್ಲ. ಸ್ಫೂರ್ತಿ ನನ್ನ ಮನೆಗೆ ನನಗೆ ಹೊಂದಿಕೊಂಡು ಹೋಗ್ತಾ ಇದ್ಲು. ಕೆಲವೊಮ್ಮೆ ಅದೃಷ್ಟ ಕೈಕೊಡೋದು ಅಂತಾರಲ್ವಾ, ಹಾಗೆ ಆಗೋಕ್ಕೆ ಶುರುವಾಯಿತು. ಕೆಲವು ಕ್ಲೈಂಟ್ಸ್ ನನ್ನ ಕೈಯಿಂದ ತಪ್ಪಿ ಹೋದ್ರು. ಅದಕ್ಕೆ ಕಾರಣ ಹಲವಾರು. ಆದರೆ ಏಕಾಗ್ರತೆಯಿಂದ ಮನಸ್ಸು ಕೊಟ್ಟು ದುಡಿಯದಿದ್ರೆ ಬಿಸ್ನೆಸ್ ಕೂಡ ಲಾಸ್ ಆಗೋದು ಖಂಡಿತ. ರಮಣ್ ಕೂಡ ಕಾಲ್ ಮಾಡಿ ಬೇಸರಗೊಂಡು ಮಾತಾಡಿದ್ದ. ಮೊದಲ ಬಾರಿ ನಮಗೆ ಲಾಸ್ ಆಗಿತ್ತು, ಅದೇ ಚಿಂತೆಯಲ್ಲಿದ್ದೆ. ಪುನಃ ಆ ಕ್ಲೈಂಟ್ಸ್ ಜೊತೆ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಸ್ಫೂರ್ತಿ ನನ್ನ ರೂಮಿನ ಬಾಗಿಲು ಬಡಿದು ಒಳಗೆ ಬಂದು ಊಟಕ್ಕೆ ಬರಲು ಹೇಳಿದ್ಲು. ಆಯ್ತು ಅಂತ ಕೈ ಸನ್ನೆ ಮಾಡಿ ಹೋಗಲು ಹೇಳಿದೆ. ಗಂಟೆ ಮಧ್ಯಾಹ್ನ 3 ಆಗಿತ್ತು. ಈ ಮಧ್ಯೆ 4 ಸಲ ನನ್ನನ್ನು ಊಟಕ್ಕೆ ಕರೆಯಲು ಬಂದ ಸ್ಫೂರ್ತಿಳನ್ನು ನೋಡಿ ಸಿಕ್ಕಾಪಟ್ಟೆ ಕಿರಿಕಿರಿ ಅನಿಸಿತು. ಅವಳು ಇನ್ನೊಮ್ಮೆ ಬಂದಾಗ, ಇನ್ನೂ ಬಂದು ಕರೀತಾ ಇರಬೇಡ ಪ್ಲೀಸ್, ತುಂಬ ಅರ್ಜೆಂಟ್ ಮೀಟಿಂಗಲ್ಲಿ ಇದ್ದೀನಿ ಅಂದೆ. ಏನೇ ಮೀಟಿಂಗ್ ಇದ್ರೂ ಊಟ ಮುಗಿಸಿ ಮುಂದುವರಿಸಿ, ಗಂಟೆ 3 ಆಗಿದೆ. ಅವಳು ನನ್ನ ಬಿಡುವ ಹಾಗೆ ಕಾಣಲಿಲ್ಲ. ಕೈ ತೊಳ್ಕೊಂಡು ಊಟಕ್ಕೆ ಬನ್ನಿ ಅಂದು ಹೋದ್ಲು. ನಿಂದಾಯ್ತಾ ಊಟ ಅಂತ ಕೇಳಿದೆ. ಇಲ್ಲ, ನಿಮ್ಮ ಜೊತೆ ಮಾಡೋಣ ಅಂತ ಕಾಯ್ತಾ ಇದ್ದೆ ಅಂದ್ಲು. ನೋಡು ಸ್ಫೂರ್ತಿ, ದಯವಿಟ್ಟು ನೀನು ನನಗೆ ಕಾಯ್ತಾ ಇರಬೇಡ. ನೀನು ಟೈಮಿಗೆ ಊಟ ಮಾಡಿ ನಿನ್ನ ರೂಮಿಗೆ ಹೋಗಿ ರಿಲ್ಯಾಕ್ಸ್ ಮಾಡು. ನಾನು ನನ್ನ ಟೈಮಿಗೆ ಬಂದು ಬಡಿಸಿಕೊಂಡು ಊಟ ಮಾಡ್ತೀನಿ ಅಂದೆ. ಹೋಗಿ ಕ್ಷಮಿಸಿ, ನೀವು ಬಡಿಸಿಕೊಂಡು ಊಟ ಮಾಡೋದೆಲ್ಲ ನಾನು ಹೋದ್ಮೇಲೆ ಇದ್ದೇ ಇದೆ. ನಾನಿರೋವರೆಗೂ ನಾನು ಮಾಡಿ ಬಡಿಸ್ತೀನಿ ಅಂತ ಅವಳು ಅಂದಾಗ ಒಮ್ಮೆ ಅಯ್ಯೋ, ಅವಳು ಹೋಗ್ತಾಳಾ ಅನ್ನೋ ಸಂಕಟ ಮೊದಲ ಬಾರಿಗೆ ಆಗಿತ್ತು. ಯಾಕಂದ್ರೆ ನಾನಂದ ಹಾಗೆ ನಮ್ಮವರೆಲ್ಲರಿಂದ ದೂರವಾಗಿ ಬಂದು ಕುಳಿತವನಿಗೆ ಇಂತಹ ಪ್ರೀತಿ, ಕಾಳಜಿ ಎಲ್ಲವೂ ಹೊಸತೆ. ಅದನ್ನು ಕಳೆದುಕೊಳ್ಳೋಕೆ ಇಷ್ಟ ಇರಲಿಲ್ಲ. ಯಾವ ಯೋಚನೆಯಲ್ಲಿದ್ದೀರಿ, ಊಟ ಮಾಡಿ ಅಂದ್ಲು. ಹೇ, ಹೆಸರುಬೇಳೆ ಪಾಯಸ ನಂಗಿಷ್ಟ ಅಂತ ನಿಂಗೆ ಹೇಗೆ ಗೊತ್ತಾಯ್ತು ಅಂತ ಅಚ್ಚರಿಯಲ್ಲಿ ಕೇಳಿದೆ. ಮೊನ್ನೆ ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ ನೀವು
ಹೆಸರುಬೇಳೆ ಪಾಯಸ ಮಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಿದ್ದು ಕೇಳಿದ್ದೆ, ಅದಕ್ಕೆ ಮಾಡಿದೆ. ಅವಳ ಮಾತು ಕೇಳಿ ಅಚ್ಚರಿಯಾಗದಿರಲಿಲ್ಲ. ನನ್ನ ಬೇಕು ಬೇಡಗಳನ್ನು ಸರಿಯಾಗಿ ತಿಳಿದುಕೊಂಡು ನನ್ನನ್ನು ಖುಷಿಯಾಗಿಡಲು ಅವಳು ಮಾಡುತ್ತಿರುವ ಪ್ರಾಮಾಣಿಕ ಪ್ರಯತ್ನಕ್ಕೆ ನನ್ನ ಮನಸೋತಿತ್ತು. ಇನ್ನೊಂದೆರಡು ದಿನ ಸ್ಫೂರ್ತಿ, ನನ್ನ ಇಂಪಾರ್ಟೆಂಟ್ ಮೀಟಿಂಗ್ಸ್ ಕಾಲ್ಸ್ ಇರುವಾಗ ಊಟಕ್ಕೆ ಕರಿಬೇಡ ಅಂತ ಪುನಃ ಹೇಳಿದೆ. ಇಲ್ಲ, ನಾನಿದಕ್ಕೆ ಒಪ್ಪಲ್ಲ. ಊಟ ಮಾಡೋಕೆ ಅಬ್ಬಬ್ಬ ಅಂದರೆ 10 ನಿಮಿಷ. ನೀವು ಊಟ ಮುಗಿಸಿನೇ ಕಾಲ್ ಮಾಡಿ, ಬೇಕಿದ್ರೆ ಸಂಜೆವರೆಗೂ ಮಾತಾಡ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಆದರೆ ಬೆಳಗ್ಗೆ ತಿಂಡಿ 8 ಗಂಟೆ ಒಳಗೆ, ಮಧ್ಯಾಹ್ನ ಊಟ 2 ಗಂಟೆ ಒಳಗೆ, ರಾತ್ರಿ ಊಟ 9 ಗಂಟೆ ಒಳಗೆ ಮಾಡಲೇಬೇಕು ಅಂದ್ಲು. ಅವಳು ಆ ಥರ ನನ್ನ ಮೇಲೆ ಹಕ್ಕು ಚಲಾಯಿಸುತ್ತಿರುವುದು ನನಗೊಂಥರ ಖುಷಿ ನೀಡುತ್ತಿತ್ತು. ನೋಡೋಣ, ಬಟ್ ಐ ಡೋಂಟ್ ಥಿಂಕ್ ಇಟ್ ಈಸ್ ಪಾಸಿಬಲ್ ಎಂದೆ. ಯಾಕೆ ದುಡಿತಾ ಇದ್ದೀರಿ ಹೇಳಿ ಅಂತ ಕೇಳಿದ್ಲು. ಅರೆ, ಯಾಕಂದರೆ ದುಡ್ಡು ಮಾಡೋಕೆ, ಸಿಂಪಲ್ ಅಂದೆ. ಹೊತ್ತಿಗೆ ಊಟ ತಿಂಡಿ ನಿದ್ದೆ ಮಾಡಿಲ್ಲ ಅಂದರೆ ಮುಂದೆ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಆಗ ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಟ್ರೀಟ್ಮೆಂಟಿಗೆ ಮೆಡಿಸಿನ್ಗೆ ಖರ್ಚು ಮಾಡಬೇಕಾಗುತ್ತೆ. ಒಳ್ಳೆಯ ಆರೋಗ್ಯ ಇಲ್ಲ ಅಂದಮೇಲೆ ದುಡ್ಡು ಇಟ್ಕೊಂಡು ಏನ್ರಿ ಮಾಡ್ತೀರಾ ನೀವು? ಮೊನ್ನೆ ಕೊರೋನಾ ಬಂದು ನಮ್ಮೂರಿನ ಶ್ರೀಮಂತರ ಮಗ ತೀರ್ಕೊಂಡ ಪಾಪ. ಒಬ್ಬನೇ ಮಗ, ಬೊಬ್ಬೆ ಹೊಡ್ಕೊಂಡು ಅಳ್ತಾ ಇದ್ರು ಮನೆಯವರು. ಆಸ್ತಿ ಐಶ್ವರ್ಯ ಎಲ್ಲ ಯಾರಿಗೆ? ಮಗನೇ ಹೋದ್ಮೇಲೆ ಅಂತ. ಬದುಕಿದ್ರೆ ತಾನೇ ದುಡ್ಡು ಉಪಯೋಗಕ್ಕೆ ಬೀಳೋದು. ಬಿಸ್ನೆಸ್ ಮಾಡಿ ಪರವಾಗಿಲ್ಲ, ಆದರೆ ನಿಮ್ಮ ನೆಮ್ಮದಿ ಆರೋಗ್ಯ ಕೆಡಿಸಿಕೊಂಡು ಅಲ್ಲ ಅಂತ ಹೇಳಿ ಊಟ ಮುಗಿಸಿ ಎದ್ದು ಹೋದ್ಲು. ಅವಳು ಹೇಳಿದ್ದು ಸರಿಯೇ ಅಲ್ವಾ? ಆಮೇಲಿಂದ ಅವಳು ಕರೆದ ಕೂಡಲೇ ಊಟಕ್ಕೆ ಹೋಗ್ತಿದ್ದೆ. ಸುಶಾಂತ್ ಆಗಾಗ್ಗೆ ಕಾಲ್ ಮಾಡಿ ವೃದ್ಧಾಶ್ರಮಗಳಲ್ಲಿ ಸ್ಫೂರ್ತಿಗೆ ಇರೋ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಅಂತ ನೋಡ್ತಾ ಇದ್ದು ನನಗೆ ಹೇಳ್ತಾ ಇದ್ದ. ನನಗೆ ಆಗ ಸಮಾಧಾನ. ಇಲ್ಲ ಅಂದರೆ ಸ್ಫೂರ್ತಿ ಬಗ್ಗೆ ನಾನು ಯೋಚಿಸದೆ ನನ್ನ ಬಿಸ್ನೆಸ್ ನೋಡ್ಕೋತಾ ಇದ್ದೀನಿ ಅನ್ನೋ ಗಿಲ್ಟ್ ನನ್ನ ಕಾಡ್ತಾನೆ ಇರುತ್ತೆ. ಆ ದಿನ ರಾತ್ರಿ ಸ್ಫೂರ್ತಿ ಊಟಕ್ಕೆ ಕರೆದಾಗ ನನ್ನ ಸೈಟ್ ವ್ಯವಹಾರದಲ್ಲಿ ಬ್ಯುಸಿ ಇದ್ದೆ. ಆ ಸೈಟ್ನ ಸೆಟಲ್ಮೆಂಟ್ ಆಗದೆ ತಲೆ ಕೆಟ್ಟು ಹೋಗಿತ್ತು. ಇನ್ನು ಊಟಕ್ಕೆ ಹೋಗಿಲ್ಲ ಅಂದರೆ ಅವಳಿಗೆ ಬೇಜಾರಾಗುತ್ತೆ ಅಂತ ಹೋಗಿ ಕೂತೆ. ನನ್ನ ಊಟ ಮುಗಿಯುವವರೆಗೆ ಸುಮ್ಮನಿದ್ದ ಸ್ಫೂರ್ತಿ, ನಾನು ಬಂದು 20 ದಿವಸ ಆಗ್ತಾ ಬಂತು, ಏನಾದರೂ ಉಪಾಯ ಸಿಗ್ತಾ? ನಾನು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಅವಳು ಹಾಗೇ ರಾಗ ಹೇಳಿದಾಗ ಮೊದಲೇ ಮೂಡ್ ಆಫ್ ಆಗಿದ್ದ ನನಗೆ ಕೆಟ್ಟ ಕೋಪ ಬಂತು. ಏನು ಉಪಾಯ, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಅದನ್ನೇ ಎಷ್ಟು ಸಲ ಅಂತ ಕೇಳ್ತೀಯ ನೀನು? ಏನಾಗಿದೆ ನಿಂಗಿಲ್ಲಿ ಇರೋದಕ್ಕೆ? ಈಗ ನನಗೆ ಮಾಡಿ ಹಾಕೋಕೆ ಕಷ್ಟ ಆಗ್ತಾ ಇದೆಯಾ? ಕೆಲಸ ಮಾಡಿ ಸುಸ್ತಾಗ್ತಾ ಇದೆಯಾ? ಬೇಡ, ಏನೂ ಮಾಡಬೇಡ ನೀನು, ಎಲ್ಲ ನಾನೇ ಮಾಡ್ತೀನಿ. ನನ್ನ ಟೆನ್ಷನಲ್ಲಿ ನಾನಿದ್ದೀನಿ. ಹೇಳಿಲ್ವಾ ನಾನು ನೋಡ್ತೀನಿ ಅಂತ? ಹಾಗೆ ನಿನ್ನ ಎಲ್ಲಂದ್ರೆ ಅಲ್ಲಿ ಕಳ್ಸೋಕೆ ಆಗುತ್ತಾ? ಏನೂ ವಿಚಾರಿಸದೆ? ಹೊರಗಡೆ ಪ್ರಪಂಚ ಎಷ್ಟು ಖರಾಬ್ ಇದೆ ಗೊತ್ತಾ ನಿಂಗೆ? ಕಿತ್ತು ತಿಂತಾರೆ ನಿನ್ನ. ನೀನು ಒಂಟಿ ಹುಡುಗಿ ಅಂತ ಗೊತ್ತಾದ್ರೆ ನಿನ್ನ ಫ್ಯಾಮಿಲಿಯವರೇ ನಿನ್ನ ಮಾರೋಕ್ಕೆ ಹೊರಟಿದ್ರು ಅಂದಮೇಲೆ ಇನ್ನು ಬೇರೆಯವರು ಸುಮ್ಮನೆ ಬಿಡ್ತಾರಾ ನಿನ್ನ? ಈ ಕೊರೋನಾ ಪ್ರಾಬ್ಲಮ್ ಬೇರೆ, ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ವಿಚಾರಿಸೋಕ್ಕೂ ಆಗಲ್ಲ. ಅಷ್ಟೇನು ನಿಂಗೆ ಹಠ ಅಂತ? ನಿನ್ನ ಕಿಡ್ನಾಪ್ ಮಾಡಿದ್ದು ನಿನ್ನ ಎಲ್ಲಂದ್ರೆ ಅಲ್ಲಿ ತಗೊಂಡು ಹೋಗಿ ಬಿಸಾಡೋಕ್ಕೆ ಅಲ್ಲ, ತಿಳಿತಾ? ಒಂದ್ಸಲ ನಿನ್ನನ್ನು ಒಂದು ಕಡೆ ಬಿಟ್ರೆ ಜೀವನ ಪರ್ಯಂತ ನೀನು ಯಾವುದೇ ಅಪಾಯ ಇಲ್ಲದೆ ನೀನು ಖುಷಿಯಾಗಿರಬೇಕು. ಅಂತಹ ವ್ಯವಸ್ಥೆ ಮಾಡಬೇಕು ನಾನು. ಅದಕ್ಕೆ ಟೈಮ್ ತಗೋತಾ ಇದ್ದೀನಿ. ಎಲ್ಲ ಟಪ್ಪಂತ ಆಗಿ ಹೋಗಬೇಕು ಅಂದರೆ ಅದೇನು ಮ್ಯಾಜಿಕ್ಕಾ ಅಂತ ನಾನು ಬೈತಾ ಇರುವಾಗ ಸ್ಫೂರ್ತಿ ಹೆದರಿ ಬೆವತು ಹೋಗಿದ್ಲು. ಊಟ ಮಾಡಿ ಕೈ ತೊಳೆದು ರೂಮಿಗೆ ಹೋದೆ. ಯಾವುದೇ ಕೆಲಸ ಮಾಡಲಿಕ್ಕೂ ಮೂಡಿರಲಿಲ್ಲ. ಯಾಕೆ ಸ್ಫೂರ್ತಿ ಮೇಲೆ ಅಷ್ಟು ರೇಗಾಡಿದೆ ಅಂತ ಯೋಚಿಸಿದೆ. ಅವಳು ಇಲ್ಲಿಂದ ಹೋಗೋದೆ ನನಗೆ ಇಷ್ಟ ಇಲ್ವಾ? ಅವಳು ಬಂದು 20 ದಿನ ಕಳೆದಿರುವಾಗ ಅವಳಿಗಾಗಿ ಏನಾದರೂ ಒಂದು ವ್ಯವಸ್ಥೆ ನಾನು ಮಾಡಿಯಾಗಿರಬೇಕಿತ್ತು. ನಾನೇ ಉದಾಸೀನ ಮಾಡುತ್ತಿದ್ದೇನೆ ಅಂತ ಅನಿಸಿತು. ಅವಳು ಊಟ ಮಾಡಿದಳೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ನಾನು ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದೀನಾ ಅಂತ ನನ್ನ ಮನಸ್ಸಾಕ್ಷಿ ಕೇಳಿದ ಹಾಗೆ ಭಾಸವಾಯಿತು. ರೂಮಿಂದ ಹೊರಗೆ ಬಂದೆ. ಕಿಚನ್ ಲೈಟ್ಸ್ ಎಲ್ಲ ಆಫ್ ಆಗಿತ್ತು. ಅವಳು ಊಟ ಮಾಡಿರಲಿಕ್ಕಿಲ್ಲ. ಅಡುಗೆ ಮನೆಗೆ ಹೋಗಿ ಕುಕ್ಕರ್ ಓಪನ್ ಮಾಡಿ ನೋಡಿದೆ. ಅನ್ನ ಹಾಗೆಯೇ ಇತ್ತು. ಬಹುಶಃ ನಾನು ಬೈದದ್ದು ಅವಳಿಗೆ ಬೇಸರವೇ ಆಗಿರಬೇಕು. ಅವಳ ರೂಮಿಗೆ ಹೋಗೋಣ ಅಂತ ಮೆಟ್ಟಲು ಹತ್ತಿದೆ. ಅವಳು ಅಲ್ಲಿ ಅವಳಿಗೆ ಇಷ್ಟವಾದ ಬಾಲ್ಕನಿಯಲ್ಲಿ ನಿಂತು ಆಗಸವನ್ನೇ ನೋಡ್ತಾ ಇದ್ಲು. ಸ್ಫೂರ್ತಿ ಅಂತ ನಾನು ಕರೆದಾಗ ಒಮ್ಮೆಲೆ ಬೆಚ್ಚಿ ಬಿದ್ದು ನನ್ನನ್ನು ನೋಡಿದ್ಲು. ಐ ಆಮ್ ಸಾರಿ,
ನಾನು ತುಂಬ ರೂಢಾಗಿ ಮಾತಾಡಿದೆ ನಿನ್ ಜೊತೆ. ರಿಯಲಿ ಸಾರಿ. ಪರವಾಗಿಲ್ಲ ಬಿಡಿ ಅಂದ್ಲು. ಬಿಸ್ನೆಸ್ನಲ್ಲಿ ತುಂಬ ದುಡ್ಡು ಮಾಡೋದು ಸರಿ, ಆದರೆ ಕೆಲವೊಮ್ಮೆ ನಾವು ಸ್ವಲ್ಪ ಎಚ್ಚರ ತಪ್ಪಿದ್ರೋ ದೊಡ್ಡ ನಷ್ಟವನ್ನೇ ಅನುಭವಿಸಬೇಕಾಗುತ್ತೆ. ಆದರೆ ಅದೆಲ್ಲ ನನ್ನ ಪರ್ಸ್ನಲ್ ಪ್ರಾಬ್ಲಮ್. ನಿನ್ನ ಮೇಲೆ ಸಿಟ್ಟು ತೋರಿಸಬಾರದಿತ್ತು. ಅರ್ಥ ಆಗುತ್ತೆ ನಂಗೂ, ಆದರೆ ಹೀಗೆ ನಿಮ್ಮನೆಲ್ಲೇ ಕುತ್ಕೊಂಡು ನಿಮಗೆ ತೊಂದರೆ ಕೊಡೋಕೆ ನನಗೆ ಇಷ್ಟ ಇಲ್ಲ. ಮುಜುಗರ ಅನಿಸುತ್ತೆ. ನಿಮ್ಮ ಅಭ್ಯಂತರ ಇಲ್ಲ ಅಂದರೆ ನಾನೇ ಹೋಗಿ ಎಲ್ಲಾದರೂ ಹುಡುಕಿ ಕೆಲಸ ಮಾಡ್ಕೊಂಡು ಇರ್ಬೋದು ಅಂತ ಅವಳು ಹೇಳುವಾಗ, ಬೇಡ ಸ್ಫೂರ್ತಿ ಪ್ಲೀಸ್, ಕೊರೋನಾ ಜಾಸ್ತಿ ಆಗ್ತಿರೋ ಟೈಮ್ನಲ್ಲಿ ನೀನು ಹೊರಗೆ ಸುತ್ತಾಡೋದು ಸೇಫ್ ಅಲ್ಲ. ಸ್ವಲ್ಪ ಟೈಮ್ ಕೊಡು ಪ್ಲೀಸ್. ಊಟ ಮಾಡಿಲ್ಲ ಅಲ್ವಾ ನೀನು? ಹಸಿವಿಲ್ಲ, ಬೇಡ ಅಂದ್ಲು. ನಾನು ಕೆಳಗಿಳಿದು ಪ್ಲೇಟ್ನಲ್ಲಿ ಊಟ ತಗೊಂಡು ಬಂದು ಅವಳ ಮುಂದೆ ನಿಂತೆ. ತಗೋ ಊಟ ಮಾಡು ಅಂದೆ. ಅವಳ ಕಣ್ಣು ತುಂಬಿ ಬಂತು. ಊಟ ಮಾಡ್ತೀಯಾ ಅಥವಾ ನಾನೇ ಊಟ ಮಾಡಿಸ್ಲಾ ಅಂತ ಸಣ್ಣಗೆ ಗದರಿದಾಗ, ನನಗೆ ಇಲ್ಲಿವರೆಗೂ ಹೀಗೆ ಯಾರೂ ಊಟ ಮಾಡಿದ್ಯಾ ಅಂತ ಕೇಳಿಲ್ಲ. ಎಷ್ಟೋ ಸಲ ಮನಸ್ಸಿಗೆ ಬೇಜಾರಾದಾಗ ಮನೆಯಲ್ಲಿ ಊಟ ಮಾಡದೆ ಕೂತಿದ್ದೆ. ಒಂದ್ಸಲಾನೂ ಅವರೆಲ್ಲ ಯಾಕೆ ನಾನು ಊಟ ಮಾಡ್ತಿಲ್ಲ ಅಂತಾನೂ ಕೇಳಿಲ್ಲ. ಇದೇ ಮೊದಲ ಬಾರಿ ಒಬ್ರು ನನಗೆ ಊಟ ತಂದುಕೊಟ್ಟು ಊಟ ಮಾಡು ಅಂತ ಬಲವಂತ ಮಾಡ್ತಾ ಇರೋದು ಅಂತ ಹೇಳುವಾಗ ಅವಳ ಧ್ವನಿ ನಡುಗಿತ್ತು. ಸೆಂಟಿಮೆಂಟ್ಸ್ ಬೇಡ, ತಗೋ ಊಟ ಮಾಡು ಅಂದೆ. ಅವಳ ಊಟ ಮುಗಿಯುವವರೆಗೂ ಮಾತಾಡ್ತಾನೇ ಇದ್ದೆ. ಸರಿ, ಕೈ ತೊಳ್ಕೊಂಡು ಮಲ್ಕೋ, ನನಗೆ ಇನ್ನೂ ಕೆಲಸ ಇದೆ, ಗುಡ್ ನೈಟ್ ಅಂತ ಹೇಳಿ ನನ್ನ ರೂಮಿಗೆ ಹೋದೆ. ರಾತ್ರಿ 1 ಕಳೆದಿತ್ತು. ನನ್ನ ರೂಮಿನ ಬಾಗಿಲು ಬಡಿದ ಸದ್ದಾಯಿತು. ಯಾರು? ಸ್ಫೂರ್ತಿ ಅಲ್ವಾ, ಬಾ ಅಂದೆ. ಸ್ಫೂರ್ತಿ ಟೀ ತಗೊಂಡು ಒಳಗೆ ಬಂದ್ಲು. ಹೇ, ಮಲಗಿಲ್ವಾ ಇನ್ನೂ ಅಂತ ಕೇಳಿದೆ. ಬಾಲ್ಕನಿಯಲ್ಲಿ ಕುತ್ಕೊಳ್ಳೋಕೆ ಇಷ್ಟ, ಹೊತ್ತು ಹೋಗಿದ್ದೇ ಗೊತ್ತಾಗಿಲ್ಲ. ನಿಮ್ಮ ರೂಮಲ್ಲಿ ಲೈಟ್ ಕಾಣಿಸಿತು, ಟೀ ಕೊಟ್ಟು ಮಲಗೋಣ ಅನಿಸಿತು ಅಂದವಳು ನನ್ನ ಟೇಬಲ್ ಮೇಲೆ ಟೀ ಕಪ್ ಇಟ್ಲು. ಉದ್ದ ನೀಳವಾದ ಶರೀರ, ದುಂಡುಗಿನ ಮುಖ, ಸುಂದರ ಮೈಮಾಟ. ರಾತ್ರಿಯ ಆ ಸಮಯ ನನ್ನ ಮನಸ್ಸು ಅವಳನ್ನು ಬಯಸಿತ್ತು. ಕೂಡಲೇ ಎಚ್ಚೆತ್ತುಕೊಂಡೆ. ನನ್ನ ಯೋಚನೆಗೆ ನಾನೇ ಬೈದುಕೊಂಡೆ. ನಾನು ಮಲಗ್ತೀನಿ, ಟೀ ಕುಡಿದು ಕೆಲಸ ಮುಂದುವರಿಸಿ. ಜಾಸ್ತಿ ಹೊತ್ತು ಕೆಲಸ ಮಾಡ್ತಾ ನಿದ್ದೆ ಕೆಡಬೇಡಿ, ಆರೋಗ್ಯ ಕೆಟ್ಟು ಹೋಗುತ್ತೆ ಅಂದು ಹೋದ್ಲು. ಅವಳಿಗೆ ನನ್ನ ಬಗ್ಗೆ ಇರೋ ಕಾಳಜಿನೇ ನನ್ನನ್ನು ಅವಳತ್ತ ಬಹಳವಾಗಿ ಆಕರ್ಷಿಸುತ್ತಿತ್ತು. ಆಮೇಲಿಂದ ಸ್ಫೂರ್ತಿ ಅವಳಿಗೆ ನಾನೇನು ವ್ಯವಸ್ಥೆ ಮಾಡಿದ್ದೀನಿ ಅಂತ ಕೇಳೋದೇ ಬಿಟ್ಲು. ನಾನು ನನ್ನಿಂದಾದ ಪ್ರಯತ್ನ ಮಾಡುತ್ತಲೇ ಇದ್ದೆ. ಅದಾಗಿ 4 ದಿನ ಆಗಿತ್ತೇನೋ. ಆ ದಿನ ರಾತ್ರಿ ಊಟ ಮಾಡಿ ಬೇಗನೆ ನಿದ್ದೆ ಮಾಡಿದ್ದೆ. ರಾತ್ರಿ ಎಚ್ಚರ ಆದಾಗ ಫ್ರಿಡ್ಜ್ ವಾಟರ್ ಕುಡಿಯಬೇಕು ಅನಿಸಿತು. ಕಿಚನ್ಗೆ ಹೋಗಿ ನೀರು ಕುಡಿಯೋಣ ಅಂತ ರೂಮಿಂದ ಹೊರಬಂದಾಗ ಅಲ್ಲಿ ಬಾಲ್ಕನಿಯಲ್ಲಿ ಸ್ಫೂರ್ತಿ ಕುಳಿತುಕೊಂಡಿದ್ಲು. ಯಾಕೆ ಸ್ಫೂರ್ತಿ, ಇನ್ನೂ ಮಲಗಿಲ್ವಾ ಅಂತ ಕೇಳಿದೆ. ನಿದ್ದೆ ಬರ್ತಿಲ್ಲ ಅಂತ ಅವಳು ಹೇಳುವಾಗ ಅವಳ ಮನಸ್ಸಿನಲ್ಲಿ ನೋವಿದೆ ಅಂತ ಅವಳ ಧ್ವನಿಯಲ್ಲೇ ತಿಳಿಯಿತು. ಯಾಕೆ, ಏನಾಯ್ತು, ಯಾಕೆ ಬೇಜಾರಾಗಿದೆಯಾ ಅಂತ ಕೇಳಿದೆ. ನಾಳೆ ನನ್ನ ಬರ್ತ್ಡೇ. ಎಲ್ರಿಗೂ ಬರ್ತ್ಡೇ ಅಂದರೆ ಖುಷಿ ಇರುತ್ತೆ, ಆದರೆ ನನಗೆ ನನ್ನ ಬರ್ತ್ಡೇ ಬಂದಾಗ ಸಹಿಸಲಾರದ ನೋವು ಮನಸ್ಸಲ್ಲಿ. ಯಾಕೆ ನಾನು ಈ ಪ್ರಪಂಚಕ್ಕೆ ಬಂದೆ ಅಂತ ಅನಿಸುತ್ತೆ. ಹಣದ ಮುಗ್ಗಟ್ಟು ಬಂದು ಮಾಡಿದ ಸಾಲ ತೀರಿಸಲಾಗದಿದ್ದಾಗ ಅಪ್ಪ ಅಮ್ಮ ಜೀವನದಲ್ಲಿ ಜಿಗುಪ್ಸೆ ಬಂದು ನೇಣು ಹಾಕ್ಕೊಂಡು ತೀರ್ಕೊಂಡ್ರು. ಆಗಲೇ ನನ್ನನ್ನು ಸಾಯಿಸಿ ಬಿಡ್ಬೋದಾಗಿತ್ತು. ಒಂದು ಹೆಣ್ಣು ಮಗು ಅಪ್ಪ ಅಮ್ಮ ಇಲ್ಲದೆ ಬದುಕೋದು ಎಷ್ಟು ಕಷ್ಟ, ಅವಳಿಗೆ ಸುರಕ್ಷತೆ ಇರೋದಿಲ್ಲ ಅಂತ ನನಗೆ ಹರಿಯಕ್ಕೆ ಬಂದಾಗ ತಿಳಿಯಿತು. ಆದರೆ ಅವರಿಬ್ಬರು ದೊಡ್ಡೋರೇ ಅಲ್ವಾ, ಅವ್ರಿಗೆ ಯಾಕೆ ಅದು ಗೊತ್ತಾಗಲಿಲ್ಲ? ನನ್ನ ಒಂಟಿ ಮಾಡಿ ಹೋಗೋಕೆ ಅವರಿಗೆ ಮನಸ್ಸಾದ್ರೂ ಹೇಗೆ ಬಂತು ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಅತ್ಲು. ನನಗೇನು ಮಾಡಬೇಕೆಂದೇ ತೋಚಲಿಲ್ಲ. ಅವಳ ಕಣ್ಣೀರೊರೆಸಿದೆ. ಅವಳು ನನ್ನ ಎದೆಗೊರಗಿ ಅತ್ಲು. ಹೇಗೆ ರಿಯಾಕ್ಟ್ ಮಾಡಬೇಕೆಂದು ತಿಳಿಯದೆ ಅವಳನ್ನು ಮೃದುವಾಗಿ ನನ್ನ ತೋಳುಗಳಲ್ಲಿ ಬಳಸಿ ತಲೆ ನೆವರಿಸಿದೆ. ಸ್ವಲ್ಪ ಹೊತ್ತಿನ ಬಳಿಕ ಅವಳು ಸುಧಾರಿಸಿಕೊಂಡು ನನ್ನನ್ನು ಬಿಟ್ಟು ದೂರ ನಿಂತುಕೊಂಡಳು. ಅವಳಿಗೆ ಮುಜುಗರವಾಗಿತ್ತು. ಸಾರಿ ಅಂದ್ಲು. ನಾನು ಮಾತಾಡಲಿಲ್ಲ. ಅವಳನ್ನು ಯಾವ ರೀತಿ ಸಮಾಧಾನ ಮಾಡಬೇಕೋ ಗೊತ್ತಾಗಲಿಲ್ಲ. ನಂಗೇನು ಹೇಳಬೇಕು ತಿಳಿತಿಲ್ಲ. ಆದರೆ ದೇವರು ಕೊಟ್ಟ ಬಾಳನ್ನು ನಾಶ ಮಾಡ್ಕೋಬಾರ್ದು ಅಲ್ವಾ? ಸುಮ್ಮನೆ ಆಗಿ ಹೋಗಿರೋ ವಿಷಯ ಎಲ್ಲ ನೆನಪು ಮಾಡಿಕೊಂಡು ಚಿಂತೆ ಮಾಡ್ತಾ ಕುತ್ಕೋಬೇಡ. ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು ಅಂದೆ. ಮುಂದೆ ಎಲ್ಲಿ, ಏನು, ಹೇಗೆ ಒಂದು ಗೊತ್ತಿಲ್ಲ ರೀ ನನಗೆ. ದಂಡಪಿಂಡದ ಹಾಗೆ ಇದ್ದೀನಿ. ನಾನು ಯಾರಿಗೋಸ್ಕರ ಬದುಕಿರಬೇಕು? ಏನೂ ಗುರಿ ಇಲ್ಲ. ದಿನ ದೂಡ್ತಾ ಇರೋದಷ್ಟೇ. ನನಗೆ ಯಾರೂ ಇಲ್ಲ. ನಾನು ಒಬ್ಬಂಟಿ.
ಒಂಟಿತನ ಕಿತ್ತು ತಿಂತಿದ್ದೀರಿ ನನ್ನವರು ಅಂತ ಹೇಳ್ಕೊಳ್ಳೋಕೆ ನನಗೆ ಒಬ್ಬರೂ ಇಲ್ಲ ಅಂತ ಹೇಳಿ ಅಲ್ಲೇ ಕುರ್ಚಿಯಲ್ಲಿ ಕುಸಿದು ಕುಳಿತು ಮುಖಕ್ಕೆ ಕೈ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಲು. ನನ್ನ ಕರಳು ಕಿತ್ತು ಬಂದಿತ್ತು. ಅವಳ ಸ್ಥಾನದಲ್ಲಿ ನಿಂತು ನೋಡಿದ್ರೆ ಆ ನೋವಿನ ಅನುಭವ ಆಗುತ್ತೆ. ಅವಳ ಮುಂದೆ ಬಾಗಿ ಅವಳ ಭುಜವನ್ನೆತ್ತಿ ನಿಲ್ಲಿಸಿದೆ. ಇಲ್ಲ ಸ್ಫೂರ್ತಿ, ನೀನು ಒಂಟಿಯಲ್ಲ, ನಾನಿದ್ದೀನಿ ನಿನ್ನ ಜೊತೆ. ನಿನ್ನ ನೋವು ನಲಿವನ್ನು ನನ್ನ ಜೊತೆ ಹಂಚಿಕೋಬಹುದು. ನೀನು ಒಬ್ಬ ಒಳ್ಳೆಯ ಗೆಳೆಯನಾಗಿ ನಿನ್ನ ಜೊತೆ ನಾನು ಯಾವತ್ತೂ ಇರ್ತೀನಿ. ನಿನ್ನ ಭವಿಷ್ಯ ಕಟ್ಟಿಕೊಳ್ಳೋಕೆ ನೆರವಾಗ್ತೀನಿ. ಐ ಪ್ರಾಮಿಸ್ ಯು ಸ್ಫೂರ್ತಿ, ಟ್ರಸ್ಟ್ ಮೀ, ನಾನಿರ್ತೀನಿ ನಿನ್ನ ಜೊತೆ ಅಂದೆ ನಾನು ಭಾವುಕನಾಗೆ. ಇಲ್ಲಿವರೆಗೂ ಪ್ರೀತಿಯಿಂದ ಹೀಗೆ ಸ್ಫೂರ್ತಿ ಅಂತ ಯಾರೂ ಕರೆದಿಲ್ಲ. ತುಂಬ ಖುಷಿ ಆಗ್ತಿದೆ ಕೇಳೋದಕ್ಕೆ. ಆದರೆ ನಾನು ನಿಮಗೆ ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ನಾಳೆ ನಿಮಗೂ ಮದುವೆ ಆಗುತ್ತೆ. ಆಮೇಲೆ ಹೀಗೆ ಇಷ್ಟು ಆತ್ಮೀಯತೆಯಿಂದ ಇರೋದು ಕೂಡ ಸಾಧ್ಯ ಇಲ್ಲ. ನಿಮ್ಮ ಕಾಳಜಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಕಣ್ಣೊರೆಸಿಕೊಂಡು ತನ್ನ ರೂಮಿಗೆ ಹೋಗಿಬಿಟ್ಲು. ನಾನು ಕೆಳಗೆ ಹೋಗಿ ನೀರಿನ ಬಾಟ್ಲಿ ಇಟ್ಕೊಂಡು ನನ್ನ ರೂಮಿಗೆ ಬಂದೆ. ರಾತ್ರಿ 12 ಆಗೋವರೆಗೂ ಕಾದೆ. ನಂತರ ಅವಳಿಗೆ ಕಾಲ್ ಮಾಡಿದೆ. ಅವಳು ಫೋನ್ ರಿಸೀವ್ ಮಾಡಿದ್ಲು. ಬರ್ತ್ಡೇ ಸಾಂಗ್ ಆಡಿದೆ. ಹ್ಯಾಪಿ ಬರ್ಡೇ ಸ್ಫೂರ್ತಿ, ಯಾವತ್ತೂ ನಗ್ತಾ ಇರು ಅಂದೆ. ತುಂಬ ಥ್ಯಾಂಕ್ಸ್ ಅಂದ್ಲು. ಸರಿ ಮಲ್ಕೋ, ನಾಳೆ ಮಾತಾಡೋಣ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ಅವಳ ಬಗ್ಗೆ ಯೋಚನೆ ಮಾಡಿದೆ. ಅವಳು ಹೇಳಿದ ಮಾತುಗಳೆಲ್ಲವೂ ಮತ್ತೆ ಮತ್ತೆ ಪ್ರತಿಧ್ವನಿಸುವಂತೆ ಭಾಸವಾಯಿತು. ಇಲ್ಲಿಂದ ಹೋದ ಮೇಲೂ ಅವಳಿಗಾಗಿ ಅವಳಿಗೆ ತನ್ನವರು ಅಂತ ಹೇಳಿಕೊಳ್ಳಲು ಯಾರೂ ಇಲ್ಲ. ಆ ಕೊರಗು ಖಂಡಿತ ಇದ್ದೇ ಇರುತ್ತದೆ. ಯೋಚಿಸುತ್ತಾ ನಿದ್ದೆ ಯಾವಾಗ ಬಂದಿತ್ತೋ ತಿಳಿಲಿಲ್ಲ. ಬರ್ತ್ಡೇ ದಿನ ಅವಳಿಗೆ ಖುಷಿ ಆಗಬೇಕು ಅಂತ ಅವಳು ಬೆಳಗ್ಗೆ ಹೇಳೋ ಮೊದಲು ನಾನೇ ಎದ್ದು ಅವಳಿಗೆ ಟೀ ಮಾಡಿ ಅವಳ ರೂಮಿಗೆ ತಗೊಂಡು ಹೋದೆ. ಅವಳು ಸುಖ ನಿದ್ದೆಯಲ್ಲಿದ್ದಳು. ರಾತ್ರಿ ಹೊತ್ತು ಮಲಗುವಾಗ ಎಷ್ಟು ಹೊತ್ತಾಗಿತ್ತೇನೋ ಪಾಪ. ಅಲ್ಲೇ ಪಕ್ಕದಲ್ಲಿ ಕುಳಿತು ಮುದುಡಿ ಮಲಗಿದ್ದ ಅವಳನ್ನು ನೋಡಿದಾಗ ಅಯ್ಯೋ ಅನಿಸಿತ್ತು. ಸುಮ್ಮನೆ ಎಬ್ಬಿಸಿ ಅವಳ ನಿದ್ದೆ ಹಾಳು ಮಾಡೋದು ಬೇಡ ಅಂತ ಅಂದುಕೊಂಡು ನಾನು ಹೊರಗೆ ಹೊರಡಲು ಅನುವಾದಾಗ ಅವಳು ಮುಗ್ಗಲು ಬದಲಾಯಿಸಿದಳು. ಸ್ಫೂರ್ತಿ ಅಂತ ಮೆಲ್ಲಗೆ ಕರೆದೆ. ಅವಳು ಕಣ್ಣು ಬಿಟ್ಟು ನನ್ನನ್ನು ನೋಡಿ ತಟ್ಟಂತ ಎದ್ದು ಕೂತ್ಲು. ನೀವಾ ಅಂತ ಕೇಳಿದ್ಲು. ನಾನೇ, ಟೀ ಮಾಡಿ ತಂದೆ ನಿಂಗೋಸ್ಕರ ಅಂದೆ. ಸುಮ್ಮನೆ ಯಾಕೆ ಅಂತ ಗೊಣಗಿದ್ಲು. ನೀನ್ ಬರ್ತ್ಡೇ ಅಲ್ವಾ, ಇವತ್ತು ನಿಂಗೆ ರೆಸ್ಟ್, ಎಲ್ಲ ಕೆಲಸ ನಾನೇ ಮಾಡೋದು. ನೀನು ಕಿಚನ್ನಲ್ಲಿ ಬಂದು ಕೂತ್ಕೋ, ನಾನೇ ರೆಡಿ ಮಾಡ್ತೀನಿ ತಿಂಡಿ ಅಂದೆ. ನನ್ನ ಒತ್ತಾಯಕ್ಕೆ ಅವಳು ಮಣಿಯಲೇಬೇಕಾಯಿತು. ಅವಳು ಹೇಳಿದ ಹಾಗೆ ಮಾಡ್ತಾ ಬೆಳಗ್ಗೆ ತಿಂಡಿ ಸಜ್ಜಿಗೆ ದೋಸೆ ಚಟ್ನಿ ಮಾಡಿದೆ. ನನಗೆ ನನ್ನ ಮೇಲೆಯೇ ಹೆಮ್ಮೆ ಆಗಿತ್ತು. ರುಚಿ ರುಚಿಯಾದ ತಿಂಡಿ ತಯಾರಿಸಿದ್ದೆ. ಮಧ್ಯಾಹ್ನ ಶಾವಿಗೆ ಕೀರ್ ಮಾಡಿದೆ. ಅನ್ನ ಸಾಂಬಾರ್ ನಾನೇ ಮಾಡ್ತೀನಿ ಅಂದ್ರು ಅವಳು ಕೇಳದೆ ತಾನೇ ಮಾಡಿದ್ಲು. ಮಧ್ಯಾಹ್ನ ಊಟ ಮಾಡಿ ರೂಮಿಗೆ ಹೋದ್ಲು. ಅವಳಿಗೆ ಕಾಲ್ ಮಾಡಿ ನಾನು ಹೊರಗೆ ರಮಣ್ ಜೊತೆ ಬಿಸ್ನೆಸ್ ಮೀಟಿಂಗ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಮನೆ ಲಾಕ್ ಮಾಡಿಕೊಂಡು ಹೋದೆ. ಸ್ಫೂರ್ತಿಳ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಪ್ರಿಪರೇಷನ್ ಆಗಬೇಕಿತ್ತು. ಗೆಳೆಯರೊಂದಿಗೆ ಡಿಸ್ಕಸ್ ಮಾಡಿದ್ರೆ ಅವರನ್ನೆಲ್ಲ ಕರೆಯಬೇಕಾಗುತ್ತೆ. ಆಗ ಪುನಃ ಸ್ಫೂರ್ತಿಗೆ ತಾನೊಬ್ಬಳೇ ಹುಡುಗರ ಮಧ್ಯೆ ಅನ್ನೋ ಮುಜುಗರ. ಅದೆಲ್ಲ ಬೇಡ ಅಂತ ನಾನೇ ನನಗೆ ತಿಳಿದ ಹಾಗೆ ಶಾಪಿಂಗ್ ಮಾಡಿದೆ. ಸ್ಫೂರ್ತಿಗೆ ಡ್ರೆಸ್ ಪರ್ಚೇಸ್ ಮಾಡೋಕ್ಕೆ ಹೋದೆ. ಶಾಪ್ನಲ್ಲಿದ್ದ ಹುಡುಗಿ ಸೈಜ್ ಎಲ್ಲ ಕೇಳಿದಾಗ ನನಗೆ ಹೇಳೋಕ್ಕೆ ಬರಲಿಲ್ಲ. ಕೊನೆಗೆ ಸ್ಯಾರಿನೇ ಕೊಡಿ ಅಂದೆ. ಅದಕ್ಕೆ ಮ್ಯಾಚ್ ಆಗೋ ಬ್ಲೌಸ್ ಎಲ್ಲ ಸೆಲೆಕ್ಟ್ ನಾನೇ ಮಾಡಿದೆ. ನನಗೆ ಅಂದಾಜಾಗೋ ಹಾಗೆ ಸೈಜ್ ಸೆಲೆಕ್ಟ್ ಮಾಡಿದೆ. ಆಗಸ ನೀಲಿ ಬಣ್ಣದ ಟೆಕ್ಕಿ ವರ್ಕ್ ಇರುವ ಡಿಸೈನರ್ ಸ್ಯಾರಿ ತಗೊಂಡೆ. ಕೇಕ್ ತಗೊಂಡೆ. 1-1.5 ಗಂಟೆ ಬಿಟ್ಟು ಮನೆಗೆ ಬಂದೆ. ಸ್ಫೂರ್ತಿ ಕೆಳಗಿರಲಿಲ್ಲ. ಸೀದಾ ಮೇಲೆ ಹೋಗಿ ನನ್ನ ರೂಮಲ್ಲಿ ಎಲ್ಲ ಐಟಮ್ಸ್ ಇಟ್ಟೆ. ಕೇಕ್ ಫ್ರಿಜ್ನಲ್ಲಿಟ್ಟೆ. 5 ಗಂಟೆಗೆ ಸ್ಫೂರ್ತಿ ಕೆಳಗೆ ಹೋಗಲಿಕ್ಕೆ ತಯಾರಾಗಿದ್ಲು ಟೀ ಮಾಡಲಿಕ್ಕೆ. ನಾನು ಅವಳು ಕೆಳಗೆ ಹೋದ ಮೇಲೆ ಕೆಳಗೆ ಹೋದೆ. ಅವಳು ಟೀ ತಗೊಂಡು ಇನ್ನು ಮೇಲೆ ಬರೋದು ಬೇಡ ಅಂತ. ಅವಳು ಸಂಜೆಯ ಕೆಲಸ ಎಲ್ಲ ಮುಗಿಸಿ ದೇವರ ಭಜನೆ ಎಲ್ಲ ಮಾಡಿ ಮುಗಿಯುವಾಗ ಹೇಗೂ 1-1.5 ಗಂಟೆ ಆಗುತ್ತೆ ಗೊತ್ತು. ಟೀ ಕುಡಿದವ ಮೇಲೆ ಹೋಗಿ ಎಲ್ಲ ಐಟಮ್ಸ್ ತಗೊಂಡು ಅವಳಿಗೆ ಇಷ್ಟವಾದ ಬಾಲ್ಕನಿಯಲ್ಲಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದೆ. ಅವಳಿಗೆ ಅದೆಲ್ಲ ಕಾಣಬಾರದೆಂದು ಬಾಲ್ಕನಿಯ ಡೋರ್ ಹಾಕಿದೆ. 7 ಗಂಟೆಗೆ ಅವಳಿಗೆ ಪರ್ಚೇಸ್ ಮಾಡಿದ ಸ್ಯಾರಿ ತಗೊಂಡು ಕೆಳಗೆ ಹೋದೆ. ಅವಳು ಹಾಲ್ನಲ್ಲಿ ಕುಳಿತು ಪೇಪರ್ ಓದುತ್ತಾ ಇದ್ಲು. ಸ್ಫೂರ್ತಿ, ಇದು ನಿನ್ನ ಬರ್ತ್ಡೇ ಗಿಫ್ಟ್, ಇದನ್ನು ಹಾಕ್ಕೊಂಡು ಬರ್ತೀಯಾ ಪ್ಲೀಸ್ ಅಂದೆ. ಅವಳು ಇದೆಲ್ಲ ನಿರೀಕ್ಷೆ ಮಾಡಿರಲಿಲ್ಲ. ಇದೆಲ್ಲ ಯಾಕೆ ರೀ ಅಂದ್ಲು. ಪ್ಲೀಸ್ ಏನು ಹೇಳಬೇಡ,
ಬೇಗ ರೆಡಿಯಾಗಿ ಬಾ ಅಂತ ಅವಳನ್ನು ಕಳುಹಿಸಿದೆ. ನಾನು ಬಾಲ್ಕನಿಗೆ ಕೇಕ್ ತಗೊಂಡು ಹೋಗಿ ಕ್ಯಾಂಡಲ್ ಎಲ್ಲವನ್ನೂ ಉರಿಸಿ ರೆಡಿ ಮಾಡಿ ಇಟ್ಟೆ. ಅವಳು ಹೊರಟು ರೂಮಿಂದ ಬಂದಾಗ ನನ್ನ ಕಣ್ಣುಗಳನ್ನು ನಾನೇ ನಂಬಲಾರದಾದೆ. ಸೀರೆಯಲ್ಲಿ ಸ್ಫೂರ್ತಿ ಅದ್ಭುತವಾಗಿ ಕಾಣ್ತಾ ಇದ್ಲು. ಹೆಚ್ಚಿನ ಅಲಂಕಾರವಿಲ್ಲದೆ ಬಹಳ ಲಕ್ಷಣವಾಗಿ ಕಾಣ್ತಾ ಇದ್ಲು. ತಲೆಗೂದಲನ್ನು ಬಾಚಿ ಇಳಿಬಿಟ್ಟು ಬಹಳ ಮುದ್ದಾಗಿ ಕಾಣಿಸ್ತಾ ಇದ್ಲು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಸ್ಫೂರ್ತಿ, ವೆರಿ ಬ್ಯೂಟಿಫುಲ್ ಅಂದೆ. ಅವಳಿಗೆ ನಾಚಿಕೆ ಖುಷಿ ಎರಡೂ. ಬಾ ಅಂತ ಹೇಳಿ ಬಾಲ್ಕನಿಯ ಬಾಗಿಲು ತೆಗೆದು ಕರೆದುಕೊಂಡು ಹೋದೆ. ಆ ಕ್ಯಾಂಡಲ್ನ ಬೆಳಕಲ್ಲಿ ಅವಳ ಮುಖ ಮತ್ತಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು. ಸುತ್ತಮುತ್ತ ಕಣ್ಣು ಹಾಯಿಸಿ ಡೆಕೋರೇಷನ್ ಎಲ್ಲ ನೋಡಿ ಕಣ್ಣು ತುಂಬಿಸಿಕೊಂಡ್ಲು. ಸಂತಸದಲ್ಲಿ ಹುಡುಗಿಯ ಕೆನ್ನೆಯಿಂದ ಕಮ್ಮನಿ ಇಳಿದಿತ್ತು. ಏನು ಹೇಳಬೇಕು ತಿಳಿತಿಲ್ಲ ಅಂದ್ಲು ಬಾಹುಗಳಾಗಿ. ಏನು ಹೇಳೋದು ಬೇಡ, ಕೇಕ್ ಕಟ್ ಮಾಡು ಸಾಕು ಅಂದೆ ನಗ್ತಾ. ಅವಳು ಕೇಕ್ ಕಟ್ ಮಾಡೋದನ್ನು ವಿಡಿಯೋ ಮಾಡಿದೆ. ಅವಳೊಂದಿಗೆ ಸೆಲ್ಫಿ ತೆಗೆದುಕೊಂಡೆ. ಮೊದಲ ಬಾರಿ ಜೀವನದಲ್ಲಿ ಇಷ್ಟು ಖುಷಿ ಪಟ್ಟದ್ದು ನಾನು. ನೀವಿಷ್ಟು ಬ್ಯುಸಿ ಇದ್ರೂ ನನಗೋಸ್ಕರ ನಿಮ್ಮ ಸಮಯ ಕೊಟ್ಟು ಇಷ್ಟೆಲ್ಲ ಮಾಡಿದ್ರಿ. ಇದನ್ನು ಯಾವತ್ತೂ ಮರೆಯಲ್ಲ ನಾನು. ಈ ಮನೆಯಿಂದ ನಾನು ಹೋಗುವಾಗ ಇಲ್ಲಿನ ಎಲ್ಲ ಸಿಹಿ ನೆನಪುಗಳನ್ನು ಕಟ್ಟಿಕೊಂಡೇ ಹೋಗ್ತೀನಿ ಅಂತ ಅನ್ನುವಾಗ ಒಮ್ಮೆ ಚುಚ್ಚಿದ ನೋವು. ಅವಳು ಇಲ್ಲಿಂದ ಹೋಗ್ತಾಳೆ ಅನ್ನೋ ವಿಚಾರ ನನಗೆ ನೋವು ಕೊಡುತ್ತಿತ್ತು. ಇದು ನನ್ನ ಗಮನಕ್ಕೆ ಬಹಳಷ್ಟು ಬಾರಿ ಬಂದಿತ್ತು. ಸಂತೋಷ್ಗೆ ಸ್ಫೂರ್ತಿ ತನ್ನ ಮನೆಯಿಂದ ಹೋಗೋದು ಸ್ವಲ್ಪನೂ ಇಷ್ಟ ಇಲ್ಲ. ಆ ಮಾತು ಬಂದರೆ ಸಾಕು ಇವನಿಗೆ ಎಲ್ಲಿಲ್ಲದ ನೋವು ಆಗುತ್ತೆ. ಯಾಕೆ ಆ ನೋವು? ಅವನು ಏನಾದರೂ ಅವಳನ್ನು ಲವ್ ಮಾಡ್ತಾ ಇದ್ದಾನಾ? ಒಂದು ವೇಳೆ ಅವನು ಲವ್ ಮಾಡಿ ಅವಳಿಗೆ ಪ್ರಪೋಸ್ ಮಾಡಿದರೆ ಅವಳು ಒಪ್ಪುತ್ತಾಳಾ? ಮುಂದೆ ಏನಾಗಲಿದೆ? ಭಾಗ 3 ಮುಂದುವರಿಯುತ್ತದೆ. ಭಾಗ 3ನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.